ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸಿಂದ. ಇವತ್ತು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್, ಈ ವರ್ಷದ ಅಡ್ಮಿಷನ್ ಬಗ್ಗೆ ಕೆಲವರು ಅದಾನಿ ಯೂನಿವರ್ಸಿಟಿಯಿಂದ ಬರೋರು ಗೊಂದಲ ವ್ಯಕ್ತಪಡಿಸ್ತಾ ಇದ್ರಿ. ಹೇಗಿರುತ್ತೆ, ಪ್ರೊಸೀಜರ್ ಬೇರೆ ಇರುತ್ತಾ ಅಥವಾ ಫೀಸ್ ಜಾಸ್ತಿ ಇರುತ್ತಾ ಅಂತೆಲ್ಲ ಅನುಮಾನ ವ್ಯಕ್ತಪಡಿಸ್ತಿದ್ರಿ. ಅದಕ್ಕೋಸ್ಕರ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಿಂತ ಅದಾನಿ ಯೂನಿವರ್ಸಿಟಿಯಿಂದ ಬಂದು ನಮ್ಮ ಯೂನಿವರ್ಸಿಟಿಲಿ ಓದಿದಂಥ ಒಬ್ಬ ನನ್ನ ಸ್ನೇಹಿತ ಸುನಿಲ್ ಮಾಳಿ, ಅವನು ನನ್ನ ಬ್ಯಾಚಲ್ಲಿ 2021ರಲ್ಲಿ ಏನು ಅಡ್ಮಿಷನ್ ಆಗಿತ್ತು, ಹೇಗಿತ್ತು ಪ್ರೊಸೀಜರ್, ಫೀಸ್ ಜಾಸ್ತಿ ಇತ್ತಾ, ಅಲ್ಲಿಂದ ಇಲ್ಲಿಗೆ ಬಂದು ಓದೋದಕ್ಕೂ ಸಾಕು ಏನು ಒಳ್ಳೇದಾಯ್ತಾ, ಏನು ಮನೋಭಾವ ಅವನದು ಅಂತ ಅವನ ವಾಯ್ಸಲ್ಲೇ ಕೇಳೋದು. ಈ ವಿಡಿಯೋ ಆದಮೇಲೆ ಆ ರೆಕಾರ್ಡು ಇದರಲ್ಲೇ ಜಾಯ್ನ್ ಆಗುತ್ತೆ, ಕೇಳಿಸ್ಕೊಳ್ಳಿ ಆಯಿತಾ. ಧನ್ಯವಾದಗಳು. ಹಲೋ ಹಲೋ, ನಾಳೆ ನಾನು ಅಭಿನಂದನ್. ಹಾಂ ಹೇಳಿ. ಇವಾಗ ಒಂದು ಸ್ವಲ್ಪ ಏನು PG ಅಡ್ಮಿಷನ್ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಯಿತು. ಹಾಂ ಕೇಳಿ. ನೀನು ಅದರ್ ಯೂನಿವರ್ಸಿಟಿಯಿಂದ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಬಂದಿದ್ದೀನು. ಹೌದು, ಬಾಗಲಕೋಟೆಯಿಂದ. ಯಾವ ಯೂನಿವರ್ಸಿಟಿಗೆ ಬರ್ತಾ ಇತ್ತು ಅಲ್ಲಿ ನಿಮ್ಮದು ಬಾಗಲಕೋಟೆಯಲ್ಲಿ? ನಮ್ಮದು ಅಲ್ಲಿ ತಾಲೂಕು ಮುಧೋಳು. ಹೀಗಾಗಿ ಅದು ಮುಧೋಳು ತಾಲೂಕು ಮಾಮೂಲಿ ಈಗ RCUB ಅಂತ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಲ್ಗಾಮ್ ಬರ್ತಿತ್ತು. ಈಗ ಸದ್ಯಕ್ಕೆ ಅದು ಬೆಲ್ಗಾಮ್ ಯೂನಿವರ್ಸಿಟಿ ಹೊಡೆದು ಈಗ ಡಿಸ್ಟಿಕ್ ಒಂದೊಂದು ಯೂನಿವರ್ಸಿಟಿ ಆಗಲ್ಲ, ಆ ರೀತಿ ಆಗಿಬಿಟ್ಟದೆ ಈಗ. ಸರಿ ಸರಿ. ಈಗ ನೀವು PG ಮೈಸೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದ್ರ ಮೂಲಕ ಅಪ್ಲೈ ಮಾಡುತ್ತೆ? ಮಾಮೂಲಿ ನಮ್ಗೆ ಅದು ಏನೋ ಅದು ಇನ್ಫಾರ್ಮೇಷನ್ ನಮ್ಗೆ ನಮ್ಮ ಸ್ನೇಹಿತರು ಕಳಿಸಿದ್ರು. ಅದರಿಂದ ವೆಬ್ಸೈಟಲ್ಲಿ ಹೋಗಿ ನಾವು ಅಪ್ಲೈ ಮಾಡಿದ್ವಿ. ಕ್ಯಾಂಪಸ್ ಬೇಕಂತ ಮೊದಲು ಬೇಕಾಗಿತ್ತು. ಅದರಿಂದ ಈಗ ನಾವು ಅದರಲ್ಲಿ ಅಪ್ಲೈ ಮಾಡೋ ಟೈಮಲ್ಲಿ ನಮ್ಮ ಡಿಗ್ರಿ ಮಾರ್ಕ್ಸ್ ಕೇಳಿದ್ರು. ಡಿಗ್ರಿ ಮಾರ್ಕ್ಸು ಹಾಗೆ ಏನೋ ಇದು ಅಡ್ರೆಸ್ಸು ಮತ್ತು ಕಾಂಬಿನೇಷನ್ ಬೇಕಾಗಿತ್ತು. ಕಾಂಬಿನೇಷನ್ ಚೂಸ್ ಮಾಡಿದ್ವಿ. ಹಾಗೆ ಫೀಸ್ ಎಷ್ಟಾಯಿತು ಅದ್ರ ಫೀಸ್ ಕಟ್ಟಿದ್ವಿ. ಎಷ್ಟು ನಿಮಗೆ? ನಮಗೆ ಅವಾಗ ಅದಕ್ಕಿಂತ ಮುಂಚೆ ಸ್ವಲ್ಪ ಕಡಿಮೆ ಇತ್ತು. ಕೋವಿಡ್ ದಿಂದಾಗಿ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ಆಯಿತು. 1000 ರೂಪಾಯಿ ಆಯಿತು ನಮ್ಗೆ ಆ ಟೈಮಲ್ಲಿ. ಅಲ್ಲ, ಈಗ ಸೇಮ್ ಮಾಮೂಲಿ ಸ್ಟೂಡೆಂಟ್ ಅದೇ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಎಷ್ಟಿತ್ತು ಅಷ್ಟೇ ಇತ್ತಾ? ಸ್ವಲ್ಪ ಜಾಸ್ತಿನೇ ಇತ್ತು ನಮಗೆ. ಸ್ವಲ್ಪ ಜಾಸ್ತಿ ಇತ್ತು. ಹಾಂ, ಸ್ವಲ್ಪ ಜಾಸ್ತಿ ಇತ್ತು. ಕೋವಿಡ್ ಟೈಮಲ್ಲೆಲ್ಲ ಅದು ಹಿಂಗಾಗಿ. ಮತ್ತು ಆ ಟೈಮಲ್ಲಿ ನಮ್ಮ ಕೋವಿಡ್ ಟೈಮಲ್ಲಿ ಡೈರೆಕ್ಟು ಅಂದರೆ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ ಅದರ್ ಯೂನಿವರ್ಸಿಟಿ ಅವ್ರಿಗೆ. ಹೌದೌದಾ? ಮಾಮೂಲಿ ಮೈಸೂರು ಯೂನಿವರ್ಸಿಟಿ ಅವ್ರಿಗಾದರೆ ಎಕ್ಸಾಮ್ ಇತ್ತು, ನಮ್ಗೆ ಎಕ್ಸಾಮ್ ಇರಲಿಲ್ಲ. ಮಾಮೂಲಿ ನಮ್ಮನ್ನ ಕನ್ಸಿಡರ್ ಮಾಡಿದ್ದು ಡಿಗ್ರಿ ಎಷ್ಟು ನಾವು ಮಾರ್ಕ್ಸ್ ತೊಗೊಂಡಿದ್ವಲ್ಲ ಅದನ್ನು ಡಬಲ್ ಮಾಡಿಕೊಂಡು ನಮ್ಮನ್ನಲ್ಲಿ ಕನ್ಸಿಡರ್ ಮಾಡಿದರು ಅದರ್ ಯೂನಿವರ್ಸಿಟಿಯಲ್ಲಿ. ಆವಾಗ ಇವಾಗಲೂ ಅದೇ ಥರ ಇದೆಯಾ ಪ್ರೋಸೆಸ್ಸು, ಇಲ್ಲ ಬದಲಾಗಿದೆಯಾ ಮಾಡಿ? ಈಗ ಒಂದು 2023-24 ಬ್ಯಾಚಿಂದ ಅದು ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಈ ಕೋವಿಡ್ ಎಲ್ಲ ಮುಗಿದೋಯ್ತಲ್ಲ, ಇಲ್ಲಿ ಬಂದು ಎಕ್ಸಾಮ್ ಬರಿಬೋದು ವಿದ್ಯಾರ್ಥಿಗಳಂತ ಅವಾಗಿಂದ ಚೇಂಜ್ ಮಾಡಿದ್ರು. ಮತ್ತು ಹೋದ ಸಾರಿ ಮತ್ತು ಈ ಸಾರಿನೂ ಹಾಗೆ ಇರ್ಬೋದು ಅನ್ಕೋತೀನಿ. ಯಾಕಂದರೆ ಈಗ ಅಷ್ಟೊಂದು ರಿಸ್ಕ್ ಇಲ್ಲಲ್ಲ, ಕೋವಿಡು ಏನಿಲ್ಲ ಅಷ್ಟೊಂದು. ಹೋದ ಸರಿ ನಿಮ್ಮ ಫ್ರೆಂಡ್ ಒಬ್ಬ English ಡಿಪಾರ್ಟ್ಮೆಂಟ್ ಅವರು ಏನು ಅದೇ ಒಂದು ಫೋಟೋ ಹಾಕೋತಿದ್ದಲ್ಲ ಯಾವಾಗಲೂ ಸ್ಟೇಟಸಲ್ಲಿ, ಅವ್ರು ಬಂದು ಬರೆದಿದ್ರೆ ಎಕ್ಸಾಮ್ನ? ಹೌದು, ನಾವೇ ಕರೆಸಿ ನಾವೇ ಪಿಕಪ್ ಮಾಡ್ಕೊಂಡು ಅವ್ರನ್ನ ಬರ್ಸ್ಕೊಂಡು ಬಂದ್ವಿ. ಅವ್ರಿಗೂ ಗೊತ್ತಿರಲಿಲ್ಲ, ಡಿಪಾರ್ಟ್ಮೆಂಟ್ಗೆಲ್ಲ ತೋರಿಸ್ಕೊಂಡು ಎಕ್ಸಾಮ್ ಬರ್ಸ್ಕೊಂಡಿದ್ದೀವಿ ನಾವು ಆ ಟೈಮಲ್ಲಿ. ಅಡ್ಮಿಷನ್ ಟೈಮಲ್ಲಿ ಆಯ್ತು, ಈಗ CET ಬರೆದು ಸೀಟ್ ಎಲ್ಲ ಸಿಕ್ತು. ಸೀಟ್ ಎಲ್ಲ ಸಿಕ್ಕಾದ್ಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರಾ? ಯಾಕಂದ್ರೆ ನಾನು ಮೈಸೂರು ಯೂನಿವರ್ಸಿಟಿಲೇ ಓದಿರೋದ್ರಿಂದ ಆ ಮಾರ್ಕ್ಸ್ ಕಾರ್ಡ್ಗಳು ಮಾತ್ರ ಕೇಳ್ತಾ ಇದ್ರು. ನಿಮ್ಗೆ ಏನಾದ್ರು ವಲಸೆ ಪ್ರಮಾಣ ಪತ್ರ ಆ ಥರದ್ದು ಏನಾದ್ರು ಎಕ್ಸ್ಟ್ರಾ ಕೇಳ್ತಾರಾ? ನಮಗೆ ನಮ್ಮ ಟೈಮಲ್ಲಿ ನಾವು ಏನೋ ಮಾಮೂಲಿ ಈಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ ಈಗ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಅವಾಗ ನಮ್ದು ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಒಮ್ಮೆ ಮಾರ್ಕ್ಸ್ ಕಾರ್ಡ್ ಬಂತು. ಆ ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಂಬಂದು ಅಟೆಸ್ಟೆಡ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಆಧಾರ್ ಕಾರ್ಡು, ಹಾಗೆ ಕಾಸ್ಟ್ ಇನ್ಕಮ್ಮು, ಮತ್ತು ನಾವು ರಿಸರ್ವೇಷನ್ ಮೇಲೂ ಹಾಕಿದ್ದೀವಿ ಒಂದ್ಸಲಿ, ಏನೋ ಗ್ರಾಮೀಣ ಮಾಧ್ಯಮ ಅಂತೇಳಿ ಹಾಕಿದ್ದೀವಿ. ಅದನ್ನು ಸಹಿತ ತೊಗೊಂಡು ಬಂದು ಕೊಟ್ಟಿವಿ. ಮತ್ತು ಡಿಗ್ರಿ ಕಡೆಯಿಂದ ಒಂದು ಇದನ್ನು ಕೊಡ್ತಾರೆ ಅವರು, ಟ್ರಾನ್ಸ್ಕ್ರಿಪ್ಟ್ ನಮ್ಮದು ಡಿಗ್ರಿ ಮುಗಿದಿದೆ ಅಂತ. ಅದನ್ನು ಒಂದು ಅಟೆಸ್ಟೆಡ್ ಮಾಡಿಸ್ಕೊಂಡು, ಯಾವ ನಮ್ಮ ಒರಿಜಿನಲ್ ಇರಲ್ಲ ಅವಳು, ಅವನ್ನ ನಾವು ಅಟೆಸ್ಟ್ ಅಂತೇಳಿ ನಾವು ಸಿಗ್ನೇಚರ್ ಮಾಡಿಸ್ಕೊಂಡು ನಾವು ಇಲ್ಲಿ ಡಿಪಾರ್ಟ್ಮೆಂಟಿಗೆ ತಂದು ತೋರಿಸಿದ್ದೀವಿ ಆ ಟೈಮಲ್ಲಿ ನಾವು. ಆಮೇಲೆ ಈಗ ಟೋಟಲ್ ಒಂದು ಡಿಪಾರ್ಟ್ಮೆಂಟಲ್ಲಿ ಅದರ್ ಯೂನಿವರ್ಸಿಟಿಯಲ್ಲಿ ಎಷ್ಟು ಸೀಟ್ ಇರುತ್ತೆ?
ನಿಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಎಷ್ಟು ಸೀಟ್ ಇತ್ತು? ಹಾಂ ಈಗ ನಮ್ದು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಆಗಿ 75 ಸೀಟ್ ಇದ್ವು. ಅದರಲ್ಲಿ ಅದರ್ ಯೂನಿವರ್ಸಿಟಿಗೆ ಒಂದು 7ರಿಂದ 8 ಸೀಟ್ ಕೊಟ್ಟಿದ್ರು. 7ರಿಂದ 8 ಸೀಟು. 8 ಸೀಟ್ ಕೊಟ್ಟಿದ್ರು. ಮತ್ತೆ ಈಗ ಎಚ್ ಕೆ ಅಂದರೆ ಕೆ ಕಲ್ಯಾಣ ಕರ್ನಾಟಕ ಅವ್ರಿಗೆ ಒಂದು 7ರಿಂದ 8 ಸೀಟ್ ಇತ್ತು. ಹಾಂ. ಇನ್ನು ಉಳಿದ ಜಿ ಎಮ್ ಅಲ್ಲಿ ಇನ್ನು ಉಳಿದಿದ್ದು ಎಲ್ಲ ಮತ್ತೆ ಹಾಗೆ ಈ ಯೂನಿವರ್ಸಿಟಿದು ಮೈಸೂರು ಯೂನಿವರ್ಸಿಟಿಗೂ ಸಹಿತ ಉಳಿದಂಥ ಸೀಟ್ಗಳನ್ನ ಅವ್ರಿಗೆ ಕೊಟ್ಟಿದ್ರು. ಈಗ ಅದರ್ ಯೂನಿವರ್ಸಿಟಿ ಅವ್ರು ಅದು ಯಾವುದೇ ಯೂನಿವರ್ಸಿಟಿ ಆಗಿರಲಿ ಅವ್ರಿಗೆ 7 ಸೀಟ್ ಇರುತ್ತೆ. ಆಮೇಲೆ ಕೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಬ್ರಿಗೂ ಬೇರೆ ಬೇರೆ ಇರುತ್ತಾ? ಇಲ್ಲ, ಕೆ ಮತ್ತು ಹೈದರಾಬಾದ್ ಕರ್ನಾಟಕ ಒಂದೇ. ಅವೆರಡು ಅವ್ರಿಗೂ ಸೇಮ್ ನಮ್ಗಿಂತ 1ರಿಂದ ಒಂದು 2 ಹೆಚ್ಚು ಅಷ್ಟು ಕೊಡ್ಬೋದು ಅಷ್ಟೇ. 10 ಒಳಗೆ. ಹಾಂ, ಒಂದು 10 ಒಳಗೆ. ಹಾಂ. ಆಮೇಲೆ ಇಲ್ಲಿಗೆ ಅಡ್ಮಿಷನ್ ಆದಮೇಲೆ ಎಲ್ಲ ಇಲ್ಲಿ ಥರ ಏನು ಸ್ಕಾಲರ್ಶಿಪ್ ಎಲ್ಲ ಇಲ್ಲೇ ಅಪ್ಲೈ ಮಾಡಬೇಕು ಆ ಥರನೇ ಅಲ್ವಾ? ನೀನು ಇಲ್ಲಿಗೆ ಅಡ್ಮಿಷನ್ ಆದಮೇಲೆ ನಿಮ್ಮ ಹಳೆ ಯೂನಿವರ್ಸಿಟಿ ಜೊತೆ ಏನು ಅಷ್ಟೊಂದು ಕಾಂಟ್ಯಾಕ್ಟ್ ಇರಲ್ಲ? ಏನಿಲ್ಲ, ಕಾಂಟ್ಯಾಕ್ಟ್ ಅಂತೇನಿಲ್ಲ. ನಮಗೆ ಇನ್ನೊಂದು ಸಾರಿ ಏನೋ ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಅಡ್ಮಿಷನ್ ಆದಮೇಲೆ ನಮಗೆ ಅದು LC ತಗೊಂಬರೋಕ್ಕೆ ಇಲ್ಲಿಂದ ಪೋಸ್ಟ್ ಮಾಡ್ತಾರೆ ಡೈರೆಕ್ಟು. ಈಗ ಪೋಸ್ಟ್ ಮಾಡಿದರೆ ಅವರು ರೀಪೋಸ್ಟ್ ಮಾಡ್ತಾರೆ. ಅಲ್ಲಿಂದ ಆ ಯೂನಿವರ್ಸಿಟಿಗೆ ನಮ್ಗೇನು ಕಾಂಟ್ಯಾಕ್ಟ್ ಇಲ್ಲ. ಈ ನಮ್ದು ಇಲ್ಲಿ ಅಡ್ಮಿಷನ್ ಆದಮೇಲೆ ಇದೇ ಕಾಂಟ್ಯಾಕ್ಟು, ಅದನ್ನ ಕಾಂಟ್ಯಾಕ್ಟ್ ಬಿಟ್ಬಿಡ್ಬೇಕಾಗತ್ತೆ ಆ ಟೈಮಲ್ಲಿ. ಅಂದರೆ ಈಗ ಬೇರೆ ಯೂನಿವರ್ಸಿಟಿಯಿಂದ ಮೈಸೂರು ಯೂನಿವರ್ಸಿಟಿಗೆ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗೋಕ್ಕೆ ಜಾಸ್ತಿ ಏನು ತೊಂದರೆ ಆಗಲ್ಲ. ಏನು ವಲಸೆ ಪ್ರಮಾಣ ಪತ್ರ ತಗೊಂಬನ್ನಿ, ಬೇರೆ ಬೇರೆ ಯೂನಿವರ್ಸಿಟಿ ಆ ಥರ ಕಡಿಮೆ ಸೀಟು ಇರೋದು ಆ ಥರ ಏನು ಗೊಂದಲ ಆಗಲ್ಲ ಅಲ್ವಾ? ಏನು ಗೊಂದಲ. ಈಗ ಅದರ್ ಯೂನಿವರ್ಸಿಟಿನ ಹೋಲಿಸ್ಕೊಂಡ್ರೆ ಈಗ ನಾವು ಅದೇ ಜಿಲ್ಲೆ ಇದೆ, ಅದೇ ಯೂನಿವರ್ಸಿಟಿ ಆದರೆ ನಮ್ಮ ಕೆಲವೊಂದು ಕಡೆ ಇಲ್ಲಿ ಕಡಿಮೆ ಫೀಸ್ನ ತೊಗೊಳ್ತಾರೆ, ಒಂದು 16,000 14,000 ತನಕ. ಆದರೆ ಮೈಸೂರು ಯೂನಿವರ್ಸಿಟಿದು ವಿಶೇಷತೆ ಏನಂದರೆ ಯಾವುದೇ ಡಿಸ್ಟಿಕ್ ಆಗಲಿ, ಅದರ್ ಯೂನಿವರ್ಸಿಟಿ ಆಗಲಿ, ಮೈಸೂರು ಸ್ವತಃ ತಮ್ಮದೇ ಯೂನಿವರ್ಸಿಟಿನ ವಿದ್ಯಾರ್ಥಿಗಳಾಗಲಿ, ಕೆ ವಿದ್ಯಾರ್ಥಿಗಳಾಗಲಿ, ಆಲ್ ಓವರ್ ಕರ್ನಾಟಕ ಯಾವ ಯೂನಿವರ್ಸಿಟಿ ವಿದ್ಯಾರ್ಥಿಗಳಾದರೂ ಸಹಿತ ಅಲ್ಲಿ ಗೌರ್ಮೆಂಟ್ ಫೀಸ್ ಎಷ್ಟೈತಲ್ಲ ಅಷ್ಟೇ 10ರಿಂದ 11,000 ಮಾತ್ರ ಈ ಯೂನಿವರ್ಸಿಟಿ ತೆಗೆದುಕೊತಾರೆ ಹೊರತು ಜಾಸ್ತಿ ತಗೊಳ್ಳಲ್ಲ. ಈಗ ಉದಾಹರಣೆಗೆ ಧಾರವಾಡ ಯೂನಿವರ್ಸಿಟಿಲಿ ನನ್ನ ಫಸ್ಟ್ ಸೀಟ್ ಆಗಿತ್ತು. ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದೀವಿ. ಅಲ್ಲಿ ಒಂದು 11ನೇ ರ್ಯಾಂಕ್ ಬಂದಿತ್ತು. ಸ್ಕೀಮ್ ಎ ಅಲ್ಲಿ ಕುಂತಿತ್ತು. ಅವರು ಸಡನ್ನಾಗಿ 24,000 ಕೇಳಿದರು. ಈಗ ನಾನು ಇದು ಏನೋ ಫೀಸ್ ಜಾಸ್ತಿ ಆಯ್ತಲ್ಲ, ಸುಮ್ಮನೆ ಅಲ್ಲಿ ಬಿಟ್ಟುಬಿಟ್ಟೆ. ಮತ್ತೆ ಇನ್ನೊಂದು ಸೀಟ್ ಸಿಕ್ಕಿತ್ತು, ಅದು ಮೈಸೂರು ಯೂನಿವರ್ಸಿಟಿಯಿಂದ ಫೀಸ್ ಜಾಸ್ತಿ ಕೇಳಿದ್ರ ಅದರ್ ಯೂನಿವರ್ಸಿಟಿ ಅಂತ? ಹೌದು, ಅಲ್ಲಿ ಜಾಸ್ತಿ ಫೀಸ್ ಕೇಳ್ತಾರೆ ಅದರ್ ಯೂನಿವರ್ಸಿಟಿ ಆದರೆ ಒಂದು 24. ಈಗ ಒಟ್ಟಾರೆ ಅದು ಆಯಿತು ಎಲ್ಲ ಟೋಟಲ್ ಆಗಿ ನೀನು ಬೇರೆ ಯೂನಿವರ್ಸಿಟಿಯಿಂದ ಬಂದು ಮೈಸೂರು ಯೂನಿವರ್ಸಿಟಿ ಓದಿದೆ, ನಿನ್ನ ಅನುಭವ ಓದ್ಬೋದಾ ಬಂದು, ಇಲ್ಲ ಅಲ್ಲೇ ಹೆಸರುಗಳು ಓದ್ಬೋದಾ? ಅಲ್ಲಿಂದ ಬಂದು ಓದೋಕ್ಕೆ ಇದು ಏನು ಲಾಭದಾಯಕ, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಲ್ಲಿಂದ ಬಂದು ಓದೋಕ್ಕೆ? ಏನು ನಿನ್ನ ಅಭಿಪ್ರಾಯ ಹೇಳ್ಬೋದು ಟೋಟಲ್ ಆಗಿ ಬಂದಾಗಿ? ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅದೇನಿಲ್ಲ, ನಮ್ಮ ಮೇಲೆ ಡಿಪೆಂಡು, ನಮ್ಮ ಮೇಲೆ ನಿಂತಿರೋದು. ಯಾಕಂದರೆ ಚೆನ್ನಾಗಿ ಓದಿದ್ರೆ ನಮಗೆ ಅಲ್ಲಿ ಎಷ್ಟೋ ಜನ ಬಂದು ಹಾಳಾಗೋರು ಇರ್ತಾರೆ, ಇದನ್ನ ಅಪಾರ್ಚುನಿಟಿ ತಗೊಂಡು ಮುಂದೆ ಬರೋರು ಇರ್ತಾರೆ. ಹೀಗಾಗಿ ಇಲ್ಲಿ ಸವಲತ್ತುಗಳು ಬೇಕನ್ನವ್ರಿಗೆ ಸವಲತ್ತುಗಳು ಸಿಗ್ತವೆ, ಬೇಡನವ್ರಿಗೆ ಸಿಗಲ್ಲ ಅಷ್ಟೇ. ಹೀಗಾಗಿ ನಮಗೆಲ್ಲ ಅನುಕೂಲ ಆಗಿದ್ದು ಈ BCM ಹಾಸ್ಟೆಲ್ ಆಗಿರ್ಬೋದು, ಈ ಸಿಟಿ ವಾತಾವರಣ ಆಗಿರ್ಬೋದು, ಇಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ಯೂನಿವರ್ಸಿಟಿ ಕ್ಯಾಂಪಸ್ ಆಗಿರ್ಬೋದು. ಅದೇ ಕ್ಯಾಂಪಸ್ಸಲ್ಲಿ ಮೇನ್ ಲೈಬ್ರರಿ ಅಂತಿದೆ, ಅದು ತುಂಬ ಅನುಕೂಲ ಆಯಿತು ನಮಗೆ ಆ ಟೈಮಲ್ಲಿ. ಈಗ BCM ಹಾಸ್ಟೆಲ್ ಸುಲಭವಾಗಿ ಸಿಗುತ್ತಾ ಏನು ಅದರ್ ಯೂನಿವರ್ಸಿಟಿ ಅವರಿಗೆ? ಹಾಸ್ಟೆಲ್ ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಇಲ್ಲ. ಅದರ್ ಯೂನಿವರ್ಸಿಟಿ ಅವ್ರನ್ನೂ ಅಲ್ಲಿ ಕನ್ಸಿಡರ್ ಹೆಂಗಂದ್ರೆ ಈ ಮಾಮೂಲಿ ಜಾಸ್ತಿ ಕಿಲೋಮೀಟರ್ ಮತ್ತು ದೂರಿನ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಲ್ಲಿ ಇಲ್ಲಿ ಉಳ್ಕೊಳ್ಳೋಕೆ ಕಷ್ಟ, ಮತ್ತು ದುಡ್ಡಿನ ಸಮಸ್ಯೆ, ಈ ಬಡತನದಿಂದ ಬಂದ ವಿದ್ಯಾರ್ಥಿಗಳಂತ ನೋಡಿ ಅವರು ಸೀಟ್ ಕೊಡ್ತಾರೆ ಮೈಸೂರಲ್ಲಿ. ಅದೇನಿಲ್ಲ, ಅದು ನಮಗೆ ಈ BCM ಅವಶ್ಯಕತೆ ಬೇಡ ಅಂದರೆ ಕ್ಯಾಂಪಸ್ಸಲ್ಲಿ ನಮಗೆ ಸೀಟ್ ಸಿಗುತ್ತೆ, ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಸರಿ ಮಾಡಿ, ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಾಕ್ತಾ ಇದ್ದೆ, ಅವಾಗ ಸುಮಾರು ಜನ ಅದರ್ ಯೂನಿವರ್ಸಿಟಿ ಅವ್ರು ಕೇಳಿದ್ರು ಹೇಗಿರುತ್ತೆ ಪ್ರೋಸೆಸ್.
ಮೈಸೂರಲ್ಲಿ ಬಂದು ಓದ್ಬೋದಾ ಅಂತ ಕೇಳಿದ್ರು. ನಾನು ಹೇಳಕ್ಕೆ ನೀನು ಅಲ್ಲಿಯವನೊಬ್ಬ ಆಗಿ ನೀನು ಹೇಳಿದ್ರೆ ಅದಕ್ಕೆ ಬೇಗ ಅರ್ಥ ಆಗುತ್ತೆ ಅಂತ ನಿಮಗೆ ಫೋನ್ ಮಾಡಿದೆ. ಥ್ಯಾಂಕ್ ಯು. ಓಕೆ ಓಕೆ ಸರಿ 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 ಮೇಡಮ್, ಮತ್ತೆ ಮಾಡ್ತೀನಿ. ಓಕೆ ಸರ್.